ಕನ್ನಡ ಭಾಷೆಗೆ ಸಂಬಂಧಿಸಿದಂತೆ ಈಗಾಗಲೇ ನಿಮಗೆ ಬಹು ಆಯ್ಕೆಯ ಪ್ರಶ್ನೋತ್ತರಗಳಿರ್ಬೋದು, 2 ಅಂಕದ ಪ್ರಶ್ನೋತ್ತರಗಳಿರ್ಬೋದು, ಹಾಗೆ ಅವುಗಳನ್ನೆಲ್ಲವನ್ನೂ ಇಂಪಾರ್ಟೆಂಟ್ ಆಗಿರುವಂಥವನ್ನು ಜೊತೆಗೆ ಪ್ರಶ್ನೆ ಕೋಟಿಯಲ್ಲಿ ಇರುವಂತಹ ಎಲ್ಲ ಅವುಗಳಿಗೂ ಉತ್ತರವನ್ನು ಕೊಟ್ಟಿದ್ದೇನೆ. ಇಂದಿನ ವಿಡಿಯೋಗಳಲ್ಲಿ ಕೃಷ್ಣೇಗೌಡನ ಆನೆಗೆ ಸಂಬಂಧಿಸಿದಂತೆ ಬಹು ಆಯ್ಕೆಯ ಸಂಪೂರ್ಣವಾದ ಪ್ರಶ್ನೆ ಕೋಟಿಯಲ್ಲಿ ಕೊಟ್ಟಿರುವಂತಹ ಎಲ್ಲವಕ್ಕೂ ಕೂಡ ಉತ್ತರವನ್ನು ಕೊಟ್ಟಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ಕೃಷ್ಣೇಗೌಡನ ಆನೆ ದೀರ್ಘ ಗದ್ಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಕೋಟಿಯಲ್ಲಿ ಕೊಟ್ಟಿರುವಂತಹ ಒಂದು ಸಂದರ್ಭದ ವಾಕ್ಯಗಳ ಒಂದು ಉತ್ತರವನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೇನೆ. ಅವುಗಳನ್ನು ಗಮನಿಸಿ. ವೆರಿ ಇಂಪಾರ್ಟೆಂಟ್ ಆಗಿರುವಂತಹವು ಸಾಂದರ್ಭಿಕ ವಿವರಣೆಯನ್ನು ಬಯಸುವಂತಹ ವಾಕ್ಯಗಳು, ಅಂದರೆ ಇವು 3 ಅಂಕದ ಪ್ರಶ್ನೋತ್ತರಗಳಾಗುತ್ತೆ. ನೋಡಿ, ಇಲ್ಲಿ ಇಷ್ಟು ಒಂದು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ಅಂದರೆ ಸಂದರ್ಭದ ವಾಕ್ಯಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುವ ಪ್ರಶ್ನೆ ಪತ್ರಿಕೆಗಳಲ್ಲಿ ಮತ್ತೆ ರಿಪೀಟ್ ಆಗಿರುವಂತಹ ಒಂದು ಪ್ರಶ್ನೆಗಳಿಗೆ ಸಂಪೂರ್ಣವಾದಂತಹ ಉತ್ತರವನ್ನು ಕೊಡ್ತಾ ಹೋಗಿದ್ದೀನಿ. ಅವುಗಳನ್ನು ಗಮನಿಸಿ. ಸಾಂದರ್ಭಿಕ ವಿವರಣೆಯನ್ನು ಬಯಸುವಂತಹ ವಾಕ್ಯಗಳು, ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೆಲ್ ಇದ್ದ ಹಾಗೆ ಅನ್ನುವಂಥದ್ದು. ನೋಡಿ, ಈ ಒಂದು ಸಾಂದರ್ಭಿಕ ವಾಕ್ಯ ಎಕ್ಸಾಮ್ ನಂಬರ್ 1 2024 ಹಾಗೆ ಎಕ್ಸಾಮ್ ನಂಬರ್ 2 2025 ಕೇಳಿರುವಂತಹದ್ದನ್ನು ನೋಡ್ಬೋದು. ಈ ಒಂದು ಆಯ್ಕೆಯನ್ನು ಪ್ರಸ್ತುತ ವಾಕ್ಯವನ್ನು ಕನ್ನಡದ ಅಗ್ರಮಾನ್ಯ ಗಣ್ಯ ಲೇಖಕ ಶ್ರೀಯುತ KP ಪೂರ್ಣಚಂದ್ರ ತೇಜಸ್ವಿಯವರ ಕಿರುಗೂರಿನ ಗಯ್ಯಾಳಿಗಳು ಅನ್ನುವಂತಹ ಒಂದು ಕಥಾ ಸಂಕಲನದ ಕೃಷ್ಣೇಗೌಡನ ಆನೆ ಎಂಬ ನಿರ್ಗತೆಯಿಂದ ಆಯ್ದುಕೊಳ್ಳಲಾಗಿದೆ. ನೋಡಿ, ಇದನ್ನು ನೀವು ಪರ್ಫೆಕ್ಟಾಗಿ ಬರೆದ್ಬಿಟ್ರೆ, ಅಂದರೆ ಒಂದು ಸಂದರ್ಭದ ವಾಕ್ಯವನ್ನು ಬರೀಬೇಕಾದ್ರೆ ಮೊದಲನೇದಾಗಿ ಆಯ್ಕೆಯನ್ನು ಬರೀಬೇಕು. ಈ ಆಯ್ಕೆಯನ್ನು ಬರೆಯುವಾಗ ಇಂಪಾರ್ಟೆಂಟ್ ಆಗಿರುವಂಥದ್ದು ಆ ಒಂದು ಗದ್ಯ ಇರ್ಬೋದು, ಪದ್ಯ ಇರ್ಬೋದು, ಅಥವಾ ದೀರ್ಘ ಗದ್ಯ ಇರ್ಬೋದು, ಯಾವುದೇ ಇರ್ಬೋದು, ಆ ಒಂದು ಪ್ರಸ್ತುತ ವಾಕ್ಯವನ್ನು ಯಾರು ಬರೆದ್ರು ಅನ್ನುವಂಥದ್ದು, ಯಾವ ಆಕಾರ ಗ್ರಂಥದಿಂದ ಆಯಿಸಿಕೊಳ್ಳಲಾಗಿದೆ ಅನ್ನುವಂಥದ್ದು, ಅವುಗಳನ್ನು ನೀವು ಬರೆದ್ಬಿಟ್ರೆ ನಿಮಗೆ 1 ಅಂಕ ನಿಮಗೆ ದೊರಕೋಗುತ್ತೆ. ಹಾಗಿದ್ರೆ ಇದರ ಒಂದು ಸಂದರ್ಭವನ್ನು ನೋಡ್ತಾ ಹೋಗೋಣ. ಲೇಖಕರು ತಮ್ಮ ಜೀಪಿನ ಅಡಿ ಬಿದ್ದುಕೊಂಡು ಗೇರ್ ಬಾಕ್ಸ್ ರಿಪೇರಿ ಮಾಡ್ತಾ ಇರಬೇಕಾದ್ರೆ ಕಾಲುಗಳು ಕಂಡವು. ಬಂದಾತ 1-2 ಬಾರಿ ಕೆಮ್ಮಿದ. ಕಾಕಿ ಪ್ಯಾಂಟ್ದಾರಿ, ಬೂಟ್ ಇಲ್ಲದ ಕಾಲುಗಳಾದ್ದರಿಂದ ಪೊಲೀಸಿನವರೆಲ್ಲವೆಂದು ಮನೆಯ ಬಳಿ ಯಾರೂ ಕಣ್ಣಿಗೆ ಬೀಳದೇ ಇದ್ದಾಗ ಕೆಮ್ಮಿ ಕ್ಯಾಕರಿಸಿ ಶಬ್ದ ಮಾಡುವಂಥದ್ದು ನಮ್ಮ ಕಡೆ ಸಾಮಾನ್ಯ. ಏಕೆಂದರೆ ಭಾಷೆ ಉಪಯೋಗಿಸಿ ಕರೆಯಲು ಏನೆಲ್ಲ ಬಿಕ್ಕಟ್ಟುಗಳಿವೆ. ಬದಲಾಗಿ 1-2 ಸಾರಿ ಕೆಮ್ಮಿದ್ರೆ ಈ ಎಲ್ಲ ತೊಂದರೆ ಇರುವುದಿಲ್ಲ ಅಂತ ಹೇಳಿಬಿಟ್ಟು ಲೇಖಕರು ಹೇಳ್ತಾರೆ. ಇನ್ನು ಸ್ವಾರಸ್ಯವನ್ನು ನೋಡೋದಾದರೆ, ವ್ಯಕ್ತಿ ತಾನು ಬಂದಿದ್ದನ್ನು ಪ್ರಚುರಪಡಿಸಲು ಕೆಮ್ಮಿ ಗಮನ ಸೆಳೆಯುವಂತಹ ರೀತಿಯನ್ನು ಲೇಖಕರು ಸ್ವಾರಸ್ಯಕರವಾಗಿ ವಿವರಿಸಿದ್ದಾರೆ. ನೋಡಿ, ಆನೆ ಸಾಕುವುದು ಅಂದರೆ ಎಲೆಕ್ಷನ್ಗೆ ನಿಂತ ಹಾಗೆ ಅನ್ನುವಂಥದ್ದು. ಈ ಒಂದು ಸಂದರ್ಭದ ವಾಕ್ಯವನ್ನು ಎಕ್ಸಾಮ್ ನಂಬರ್ 1 2024 ಹಾಗೆ ಎಕ್ಸಾಮ್ ನಂಬರ್ 3ನಲ್ಲಿಯೂ ಕೂಡ ಕೇಳಿರುವಂತಹದ್ದನ್ನು ನೋಡ್ಬೋದು. ಹಾಗೆ ಇದು ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ, ಚಾರ್ಮುಡಿ ಹತ್ತಿರದ ಕಾಡನ್ನು ಸರ್ಕಾರ ವಿಮ್ಕೋ ಕಂಪನಿಗೆ ಮರ ಕಡಿಯಲು ಗುತ್ತಿಗೆ ಕೊಟ್ಟಿತ್ತು. ಲಾರಿ ದಾರಿಗೆ ಮರ ಸಾಗಿಸಲು ತನಗೆ ಕಾಂಟ್ರಾಕ್ಟ್ ಕೊಡಿ ಅಂತ ಹೇಳಿಬಿಟ್ಟು ಕೃಷ್ಣೇಗೌಡ ಕೇಳ್ತಾನೆ. ದೂರದ ಗೂಳೂರು ಮಠದ ಆನೆಯ ಮರಿಯನ್ನು ಮೂಡಿಗೆರೆಗೆ ತಂದು ಆಗಲೇ ಎಲ್ಲ ತರಹದ ವ್ಯವಹಾರ ಮಾಡಿ ನಷ್ಟ ಅನುಭವಿಸಿದ್ದಂತಹ ಅವನು ಆನೆಯನ್ನು ತಂದಾಗ ಇವನ ಕತೆ ಮುಗೀತು ಅಂತ ಹೇಳ್ಬಿಟ್ಟು ಜನ ತೀರ್ಮಾನಿಸಿದ್ದನ್ನು ಲೇಖಕರು ವಿವರಿಸ್ತಾರೆ. ಇನ್ನು ಸ್ವಾರಸ್ಯವನ್ನು ನೋಡೋದಾದರೆ, ಮನೆ ಮಠ ಹಾಳು ಮಾಡ್ಕೊಂಡ್ಬಿಟ್ಟು ಹೆಂಡತಿ ಮಕ್ಕಳ ಬಾಯಿಗೆ ಮಣ್ಣು ಹಾಕುವಂಥ ಕ್ಷಿಪ್ರ ಮಾರ್ಗ ಅಂತ ಹೇಳ್ಬಿಟ್ಟು ಇಲ್ಲಿ ಲೇಖಕರು ಹೇಳ್ತಾರೆ. ಇನ್ನು ಆನೆಗೂ ಮಾನ್ಯ ಮರ್ಯಾದೆ ಇರುತ್ತೆ ತಿಳ್ಕೊ ಅನ್ನುವಂಥದ್ದು. ಇದನ್ನು ಎಕ್ಸಾಮ್ ನಂಬರ್ 3 2025 ಕೇಳಿರುವಂಥದ್ದನ್ನು ನೋಡ್ಬೋದು. ಸಂದರ್ಭವನ್ನು ನೋಡೋದಾದರೆ, ಆನೆ ಒಮ್ಮೆ ರೆಹಮಾನ್ ಸಾಬಿಯ ಪೆಟ್ಟಿಗೆ ಅಂಗಡಿ ಉರುಳಿಸ್ತು ಅಂತ ಹೇಳ್ಬಿಟ್ಟು ಗಲಾಟೆ ಆಗ್ತಾಯಿತ್ತು. ಬಾಳೆಹಣ್ಣು ಕೊಡಲಿಲ್ಲವೆಂದು ಅಂಗಡಿಯನ್ನು ಬೀಳಿಸ್ತು ಅಂತ ಹೇಳ್ಬಿಟ್ಟು ರೆಹಮಾನ್ ಸಾಬಿ ದೊಡ್ಡ ಗಂಟಲಿನಲ್ಲಿ ಹೇಳ್ತಾ ಇದ್ಲು. ತಾನೇನೂ ಅಂದಿಲ್ಲ ಅಂತ ಹೇಳ್ಬಿಟ್ಟು ರೆಹಮಾನ್ ಜುಬೇದಳ ಮೇಲೆ ಜಗಳಕ್ಕೆ ಹೋದಾಗ ಜನರೆಲ್ಲ ಮೇಲಿನಂತೆ ಉಗಿದು ಹೊರಟು ಹೋಗ್ತಾರೆ. ಇನ್ನು ಸ್ವಾರಸ್ಯವನ್ನು ನೋಡೋದಾದರೆ, ಜನರು ಆನೆಗೂ ಒಂದು ವ್ಯಕ್ತಿತ್ವ, ಮಾನ ಮರ್ಯಾದೆ ಇರುತ್ತೆ ಅಂತ ಹೇಳ್ಬಿಟ್ಟು ಆನೆಯ ಪರವಾಗಿ ಮಾತನಾಡುವುದನ್ನು ಕಾಣಬಹುದಾಗಿತ್ತು. ಇನ್ನು ನನ್ನ ಕೊಡಲಿ ತಂದು ಯಾಕೆ ಆಫೀಸ್ನಲ್ಲಿ ಇಟ್ಕೊಂಡಿದ್ದೀಯಾ ಅನ್ನುವಂತಹದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ, ಲೈನ್ಮನ್ ದುರ್ಗಪ್ಪ ಕೊಂಬೆ ಸವರಿ ಲೈನ್ ಕ್ಲಿಯರ್ ಮಾಡ್ತಾ ಇರಬೇಕಾದ್ರೆ ಫಾರೆಸ್ಟ್ನವರು ಕಿತ್ಕೊಂಡು ಹೋದರು ಅಂತ ಹೇಳ್ಬಿಟ್ಟು ದುರ್ಗಪ್ಪನಿಂದಲೇ ಲೇಖಕರಿಗೆ ಗೊತ್ತಾಯಿತು. ಆ ಕೊಡಲಿಯ ಮೇಲೆ ವ್ಯಾಮೋಹವಿಲ್ಲದಿಂದಲೂ ನ್ಯಾಯ ಮುಖ್ಯ ಅಂತ ಹೇಳ್ಬಿಟ್ಟು ದುರ್ಗಪ್ಪನನ್ನು ಕರ್ಕೊಂಡು ನಾಗರಾಜನ ಆಫೀಸಿಗೆ ಹೋಗಿ ನಾಗರಾಜನಲ್ಲಿ ಈ ಮೇಲಿನ ಪ್ರಶ್ನೆಯನ್ನು ಕೇಳ್ತಾರೆ. ಇನ್ನು ಸ್ವಾರಸ್ಯ, ಡಿಪಾರ್ಟ್ಮೆಂಟಿನ ಮರ ಕಡಿದ್ರೆ
ಕಡಿದವನ ಮೇಲೆ ಕ್ರಮ ತೆಗೆದುಕೊಳ್ಳಿ ಎಂಬ ಅರ್ಥದಲ್ಲಿ ಲೇಖಕರು ಹೇಳ್ತಾರೆ. ಇನ್ನು ಮುಂದಿನದು ವೆಪನ್ಸ್ ಆರ್ ವೆಪನ್ ನಮಗೆ ಮುಖ್ಯ ಅನ್ನುವಂತಹದ್ದು. ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ, ದುರ್ಗಪ್ಪ ಮರ ಕಡಿದು ಲೈನ್ ಕ್ಲಿಯರ್ ಮಾಡ್ತಾ ಇದ್ದಾಗ ಫಾರೆಸ್ಟ್ ಇಲಾಖೆಯವರು ಕೊಡಲಿ ಕಿತ್ಕೊಂಡು ಹೋದರು. ಕೊಡಲಿ ಲೇಖಕರದ್ದು. ಅದನ್ನು ಕೀಳೋಣ ಅಂತ ಹೇಳ್ಬಿಟ್ಟು ನಾಗರಾಜನ ಆಫೀಸಿಗೆ ಹೋದರೆ ಅಲ್ಲಿ ನಾಗರಾಜ ತನ್ನ ತುತ್ತೂರಿಯುವುದಲು ಶುರು ಮಾಡ್ತಾನೆ. ಅದರಲ್ಲಿ ಯಾವುದೇ ಅಪರಾಧ ಮಾಡಿದರೂ ಅದಕ್ಕೆ ಸಂಬಂಧಿಸಿದ ಆಯುಧ ನಮಗೆ ತುಂಬ ಮುಖ್ಯ. ನಾಳೆ ಕೋರ್ಟ್ನಲ್ಲಿ ಅವನು ಯಾವುದರಿಂದ ಮರ ಕಡ್ದ ಅಂತ ಕೇಳಿದಾಗ ನಾವು ವೆಪನ್ ಹಾಜರುಪಡಿಸಬೇಕಾಗುತ್ತೆ ಅಂತ ಹೇಳ್ತಾನೆ. ಸ್ವಾರಸ್ಯವನ್ನು ನೋಡೋದಾದರೆ, ಅಪರಾಧ ನಡೆದಾಗ ಅಪರಾಧಿ ನ್ಯಾಯ ಇತ್ಯಾದಿಗಳಿಗಿಂತ ಸಾಕ್ಷಿಯೇ ಮುಖ್ಯ ಎಂಬ ವ್ಯಂಗ್ಯ ಈ ಮಾತಿನಿಂದ ತೋರುತ್ತೆ. ಇನ್ನು ನಿನ್ನ ಪುಕಾರೇನಿದ್ರು ಬರವಣಿಗೆಯಲ್ಲಿರಬೇಕು ಅನ್ನುವಂತಹದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ, ಫಾರೆಸ್ಟ್ ನಾಗರಾಜ ಮರ ಕಡಿಯುತ್ತಿದ್ದ ದುರ್ಗಪ್ಪನಿಂದ ಕೊಡಲಿ ಕಿತ್ಕೊಂಡು ಇಟ್ಕೊಂಡಿರುವುದೇಕೆ ಅನ್ನುವಂತಹದ್ದನ್ನು ಕುರಿತು ತುತ್ತೂರಿಯುತ್ತಾನೆ. ಕೂಡಲೇ ಕೊಡಲಿ ಸಾಧ್ಯವಿಲ್ಲ ಅಂತ ಹೇಳಿದಾಗ ಕೊನೆಗೆ ಗಾಡ್ ರಾಮಪ್ಪನಿಗೆ ಕೊಡಲಿ ಕೊಟ್ಬಿಡು ಅಂತ ಆಜ್ಞೆ ಮಾಡ್ತಾರೆ. ದುರ್ಗಪ್ಪ ಮತ್ತೆ ಮತ್ತೆ ತಾನು ಮರ ಕಡಿದಿಲ್ಲವೆಂದು ಹೇಳಿದ್ದನ್ನೇ ಹೇಳೋದನ್ನು ಕೇಳಿ ನಾಗರಾಜನಿಗೆ ರೇಗಿ ಹಾಗಂತ ಹೇಳಿಕೆ ಬರ್ಕೊಡು ಅಂತ ಹೇಳ್ತಾರೆ. ಹಾಗಿದ್ರೆ ಮಾತ್ರ ನಾನು ಆ್ಯಕ್ಷನ್ ತಗೊಳ್ಳೋದು ಅಂತ ಗುಡುಕ್ತಾರೆ. ಇನ್ನು ಸ್ವಾರಸ್ಯವನ್ನು ನೋಡೋದಾದರೆ, ಸರ್ಕಾರಿ ಇಲಾಖೆಗಳಲ್ಲಿ ದೂರುಗಳು ಏನಿದ್ರೂ ಕೂಡ ಲಿಖಿತವಾಗಿರಬೇಕು, ಬಾಯಿ ಮಾತುಗೆ ಬೆಲೆ ಇಲ್ಲ ಅನ್ನುವಂಥದ್ದು. ಇನ್ನು ಮುಂದಿನದು ಡ್ರೈವರನ್ನು ಎತ್ತಲಾಗಿ ಹೋದ, ಇಲ್ಲೇ ಇದ್ನಲ್ಲ ಅನ್ನುವಂಥದ್ದು. ಈ ಒಂದು ಸಂದರ್ಭದ ವಾಕ್ಯವನ್ನು ಎಕ್ಸಾಮ್ ನಂಬರ್ 1 2025 ಕೇಳಿರುವಂತಹದ್ದನ್ನು ನೋಡ್ಬೋದು. ಸಂದರ್ಭವನ್ನು ನೋಡೋದಾದರೆ, ಶಿವೇಗೌಡರ ಸಾಮಿಲಿನಲ್ಲಿ ಕಳ್ಳನಾಟ ಇಳಿಸಲು ರಾತ್ರೋರಾತ್ರಿ ಆನೆ ಕರೆದುಕೊಂಡು ಹೋಗ್ತಾರೆ. ಆನೆ ಮಾವುತ ಇಬ್ಬರೂ ಸೇರಿ ಶರಾಬ್ ಕುಡಿದು ಬಿಗಿಯಾಗಿದ್ದರು. ಲಾರಿಗೂ ನಾಟಗಳಿಗೂ ಬಿಗಿದು ಕಟ್ಟಿದ್ದ ಹಗ್ಗ ದಿಮ್ಮಿಗಳನ್ನು ಉಳಿಸಲು ವೇಲಾಯುಧ ಬಿಚ್ಚದೆ ಆನೆಗೆ ಹೇಳ್ತಾನೆ. ಲಾರಿ ಮೆಲ್ಲಗೆ ವಾಲುತ್ತಾ ಒಂದು ಕಡೆ ಉರುಳಿ ಕ್ಯಾಬಿನ್ನಲ್ಲಿದ್ದ ಜಾಕ್ ತಲೆ ಮೇಲೆ ಬಿದ್ದು ಡ್ರೈವರ್ ಪರಂಧಾಮಕ್ಕೆ ಹೋದ. ಓಡಿ ಬಂದ ಕ್ಲೀನರ್ ಹಗ್ಗ ಬಿಚ್ಚುವ ಬದಲು ಯಾರನ್ನೋ ಹುಡುಕುತ್ತಾ ಮೇಲಿನಂತೆ ಗೊಣಗ್ತಾ ಇದ್ದ. ಇನ್ನು ಸ್ವಾರಸ್ಯವನ್ನು ನೋಡೋದಾದರೆ, ನಾಯರ್ ಹೋಟೆಲಿನಲ್ಲಿ ಚಹಾ ಕುಡಿದು ಬರಲು ಹೋಗಿದ್ದ ಕ್ಲೀನರ್ಗೆ ಡ್ರೈವರನ್ನು ಸತ್ತಿರಬಹುದು ಅಂತ ಸಂಶಯದ ವಾಸನೆ ಹೊಡಿತದೆ. ಮುಂದಿನದು ಕುಶಾಲಿಗಂತ ಸೊಂಡಿಲು ಬೀಸಿದರೆ ಸಾಕಲ್ಲ ಅನ್ನುವಂಥದ್ದು. ಈ ಒಂದು ಪ್ರಸ್ತುತವಾದಂತಹ ವಾಕ್ಯವನ್ನು ಸಂದರ್ಭವನ್ನು ನೋಡೋದಾದರೆ, ಕೊಡಲಿ ವಾಪಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ದುರ್ಗಪ್ಪ ಕೃಷ್ಣೇಗೌಡರ ಆನೆಯನ್ನು ಮನಸಾರೆ ಶಪಿಸಿದ್ದನ್ನಲ್ಲದೆ ಆ ಆನೆಗೆ ಹೆಂಡ ಕುಡಿಸಿದರೆ ಹೇಗಾಗಬಹುದು ಹೇಳಿ. ಮಕ್ಕಳು ಮರಿ ಓಡಾಡೋ ಜಾಗದಲ್ಲಿ ಓಡಾಡ್ತದೆ. ಕುಶಾಲಿಗಂತ ಸೊಂಡ್ಲು ಬೀಸಿದ್ರೂ ಸಾಕಲ್ಲ, ನಮ್ಮಂಥವ್ರು ನಮ ಶಿವಾಯ ಅನ್ನೋದಕ್ಕೆ ಅಂತ ಹೇಳ್ಬಿಟ್ಟು ಲೇಖಕರಿಗೆ ಹೇಳ್ತಾನೆ. ಇನ್ನು ಸ್ವಾರಸ್ಯ, ದುರ್ಗಪ್ಪ ಆನೆಗೆ ಬೈದರೂ ಆನೆಯ ಕಿಡಿಗಿಡಿತನಕ್ಕಿಂತ ಅವನ ಕೆಲಸದ ಮೇಲೆ ರೋಸಿ ಹೋಗಿರುವಂಥದ್ದು ಕಾರಣವಾಗಿತ್ತು. ಇನ್ನು 14 ಇಂಜೆಕ್ಷನ್ ಚುಚ್ಚಿಸ್ಕೊತೀನಿ ಅನ್ನುವಂತಹದ್ದು. ಇನ್ನು ಕೃಷ್ಣೇಗೌಡನ ಆನೆಗೂ ಕಚ್ಚಿದೆ ಅಂತ ವರ್ತಮಾನ ಉಂಟಪ್ಪ ಅನ್ನುವಂಥದ್ದು. ಹಾಗೆ ನನಗೆ ನೀ ನಾಯಿಗಳು ಕಂಡ್ರೆ ಪ್ರೀತಿನಾ ಸ್ವಾಮಿ. ನೋಡಿ, ಹೊರಗಡೆಯಿಂದ ಎಕ್ಸ್ಪೋರ್ಟ್ ಆದಂತಹವು ಮುನ್ಸಿಪಲ್ ಪ್ರೆಸಿಡೆಂಟಾಗಿ ಊರನ್ನು ಸ್ವಚ್ಛವಾಗಿಡೋದು ನಿಮ್ಮ ಕರ್ತವ್ಯ. ಇನ್ನು ಕಂಬದ ಮೇಲೆ ಯಾರೋ ಕೈಲಾಸ ಕಂಡ ಹಾಗೆ ಇದೆಯಲ್ಲ ಅಂತ ಅನ್ನುವಂತಹದ್ದು. ಕಂಬದೊಳು ಏನೋ ಸೇರಿಕೊಂಡಿದೆ ನೋಡಿ. ಈ ಒಂದು ಪ್ರಶ್ನೆಯನ್ನು ಎಕ್ಸಾಮ್ ನಂಬರ್ 3 2024 ಆಗಲೇ 25 ಎಕ್ಸಾಮ್ ನಂಬರ್ 1 ಮತ್ತು ಎಕ್ಸಾಮ್ ನಂಬರ್ 3 ಕೇಳಿರುವಂತಹದ್ದು. ಸೊ ಇದು ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ನೋಡಿ, ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ, ನುಗ್ಗೇಹಳ್ಳಿ ರಾಮೇಗೌಡರು ತಮ್ಮ ಫೋನ್ ಸರಿಯಾಗಿಲ್ಲವೆಂದು ಎಕ್ಸ್ಚೇಂಜಿಗೆ ಹೋಗಿ ಜೂನಿಯರ್ ಇಂಜಿನಿಯರ್ ರಮೇಶ್ ಬಾಬು ಕೂಗಾಡಿದರು. ಶಂಕರಪ್ಪನನ್ನು ಕರೆದುಕೊಂಡು ನುಗ್ಗೇಹಳ್ಳಿ ಲೈನ್ ನೋಡ್ತಾ ಹೊರಟ. ಜಂಕ್ಷನ್ ಬಾಕ್ಸ್ ಇದ್ದ 17ನೇ ಕಂಬದ ಮೇಲೆ ತಿಪ್ಪಣ್ಣ ಕುಳಿತಿದ್ದಾನೆ. ಕೂಗಿದ್ರೂ ಇಲ್ಲ, ಕರೆದ್ರೂ ಇಲ್ಲ. ಹತ್ತಿ ನೋಡಿ, ಜೀವ ಇದ್ದರೆ ಆಸ್ಪತ್ರೆಗೆ ಹಾಕೋಣ ಅಂತ ಹೇಳ್ಬಿಟ್ಟು ರಮೇಶ್ ಬಾಬು ಹೇಳ್ತಾನೆ. ಶಂಕರಪ್ಪ ಕಂಬವನ್ನು ಅರ್ಧ ಹತ್ತಿದ. ಅಷ್ಟರಲ್ಲೇ ಅವನ ಕೈಕಾಲೆಲ್ಲ ಜುಮ್ಮೆಂದು ಇಡೀ ಜೀವ ನಡುಗಿದಂತಾಗಿ ಅಯ್ಯೋಯ್ಯೋ ಅಂತ ಹೇಳಿ ಕಿರ್ಚಿ ಕೆಳಗೆ ಬಿದ್ದ. ಎದ್ದು ಬೇಗ ಕಂಬದಿಂದ ದೂರ ನಿಂತ. ಏನಾಯ್ತೆಂದು ಕೇಳಿದಾಗ ರಮೇಶ್ ಬಾಬುಗೆ ಶಂಕರಪ್ಪ ಮೇಲಿನಂತ ಹೇಳ್ತಾನೆ. ಇನ್ನು ಸ್ವಾರಸ್ಯ, ಟೆಲಿಫೋನ್ ಕಂಬದ ಮೇಲೆ
ಶಾಕ್ ಬರುವುದು ಸಾಧ್ಯವಿಲ್ಲದ್ದರಿಂದ ಶಂಕರಪ್ಪನಿಗೆ ಭೂತ ದರ್ಶನವೇ ಆದಂತಾಗುತ್ತೆ. ಇನ್ನು ಆನೆ ಬೇಲಿ ದಾಟಿ ಹೋಯಿತು ಸಾರ್ ಅನ್ನುವಂತಹದ್ದು. ಹಾಗೆ ಮುಂದಿನದು ಕೋವಿ ಸಿಕ್ಕಿದೆ ಆದರೆ ಹೆಣ ಸಿಗಲಿಲ್ಲ ಅನ್ನುವಂಥದ್ದು. ಈ ಒಂದು ಸಂದರ್ಭದ ವಾಕ್ಯವನ್ನು ಎಕ್ಸಾಮ್ ನಂಬರ್ 1 2024 ಹಾಗೆ ಎಕ್ಸಾಮ್ ನಂಬರ್ 2 2024 ಹಾಗೆ ಎಕ್ಸಾಮ್ ನಂಬರ್ 3 2025 ಈ ಪ್ರಶ್ನೆ ಸಂದರ್ಭದ ಒಂದು ಪ್ರಶ್ನೆ ರಿಪೀಟ್ ಆಗಿರುವಂಥದ್ದನ್ನು ನೋಡ್ಬೋದು. ಇನ್ನು ಸಂದರ್ಭವನ್ನು ನೋಡೋದಾದರೆ ವೇಲಾಯುಧನ ಅವಸಾನ ಹೇಗಾಯಿತು ಅಂತ ಹೇಳ್ಬಿಟ್ಟು ಸ್ಪಷ್ಟವಾದ ನಂತರ ಪೊಲೀಸರಿಗೆ ಬೀಗ್ಲಾಟಕ್ಕೆ ಬಂದಿದ್ದು ನಾಗರಾಜನ ಅಂತರ್ಧಾನ, ಅದು ಸಾವೋ ಕೊಲೆಯೋ ಆತ್ಮಹತ್ಯೆಯೋ ಏನಾದರೂ ಒಂದಾಗಿದ್ದರೆ ಎಲ್ಲ ಸೇರಿ ಅಯ್ಯೋ ಪಾಪ ಅಂತ ಹೇಳ್ಬಿಟ್ಟು ಕಣ್ಣೀರು ಸುರಿಸಿ ತಿಥಿ ಮಾಡಿ ಕೈ ತೊಳೆದುಕೊಳ್ತಾ ಇದ್ರಿ. ಪೊಲೀಸರು ಕಾಡೆಲ್ಲ ಹುಡುಕಾಡಿ ನಾಗರಾಜನ ಕೋವಿ ಸಿಕ್ಕಿದೆ ಆದರೆ ಹೆಣ ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ಮಹಾಜರನ್ನು ಬರ್ಕೊಂಡ್ರು. ಇನ್ನು ಸ್ವಾರಸ್ಯ, ಜನಗಳ 108 ಥರದ ಬೇಜವಾಬ್ದಾರಿ ಊಹಾಪೋಹಗಳ ಹಿಂದೆಲ್ಲ ಹುಡುಕಾಡಿದ್ರು ಪೊಲೀಸರಿಗೆ ನಾಗರಾಜ ಪತ್ತೆಯೇ ಆಗಲಿಲ್ಲ. ಇಷ್ಟು ನಿಮ್ಮ ಒಂದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಕೃಷ್ಣೇಗೌಡನ ಆನೆಗೆ ಸಂಬಂಧಿಸಿದಂತಹ ಸಂದರ್ಭದ ವಾಕ್ಯಗಳಾಗಿತ್ತು. ಧನ್ಯವಾದಗಳು.